ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಷ್ಟಕ್ಕೂ ಈಗ ಶೌರ್ಯನ್ಗೆ ಕಲ್ಯಾಣಿ ಮೇಲೆ ಇಷ್ಟ ಇದೆಯಾ, ಸಂಪದ ಮೇಲೆ ಇಷ್ಟ ಇದೆಯಾ? ಈಗ ಇಬ್ರಲ್ಲಿ ಅವನು ಯಾರ ಕಡೆ ಇದ್ದ ಹಾಗೆ? ಅವನು ಯಾರ ಕಡೆ ಇದ್ದಾನೋ ಗೊತ್ತಿಲ್ಲ, ಆದ್ರೆ ಯೋಚನೆ ಮಾಡಿ ಮಾಡಿ ನನ್ನ ತಲೆ ಕೆಟ್ಟು ಹೋಗ್ತಿದೆ ಅಷ್ಟೇ. ಏನ್ ಬಂಗಾರ, ತಲೆ ಕೆಟ್ಟು ಹೋಗ್ತಿದ್ಯಾ ಅಂತಿದ್ಯಾ? ಅಂದ್ರೆ ನಿನ್ಗೇನಾದ್ರೂ ನನ್ನ ಬಗ್ಗೆ ಆಮೇಲೆ ಮೊದ್ಲು ನೀವು ಈ ಬಂಗಾರ ಚಿನ್ನ ರನ್ನ ಅನ್ನೋದನ್ನ ನಿಲ್ಸಿ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಅಸಹ್ಯವಾಗಿರತ್ತೆ. ಇದ್ಯಾವ ನ್ಯಾಯ? ನನ್ನ ಹೆಂಡತಿನ ನನ್ನ ಪ್ರೀತಿಯಿಂದ ಕರೆದು ಕೊಡುತ್ತಪ್ಪ. ಬೈದ್ರೆ ಬೈದೆ ಅಂತ್ಯ, ಪ್ರೀತಿಯಿಂದ ಕರೆದ್ರೆ ಏನು ಬೇಡ ಅಂತ್ಯ. ವಯಸ್ಸಿಗೆ ತಕ್ಕ ಹಾಗೆ ನಡ್ಕೊಂಡ್ರೆ ಚೆನ್ನಾಗಿರತ್ತೆ. ನಮ್ಗೆ ಮೊಮ್ಮಗ ಇದ್ದಾನೆ. ಪ್ರೀತಿಗೆ ವಯಸ್ಸಿನ ಜೊತೆ ಸಂಬಂಧ ಇಲ್ಲ ಪಾರು. ಪಾರುನಾ? ಅದ್ಯಾರು? ನೀನೇ ಪಾರು. ನಾನ್ ದೇವದಾಸ್ ಆದ್ರೆ ನೀನೇ ಅಲ್ವಾ ಪಾರ್ವತಿ, ಅದಕ್ಕೆ ಮುದ್ದಾಗಿ ಪಾರು ಅಂತಂದೆ. ಸಾಕು, ನಿಮ್ ಪ್ರೀತಿನ ಸಹಿಸ್ಕೊಳಕ್ ಆಗ್ತಿಲ್ಲ ನನ್ ಕೈಲಿ. ನನ್ ಪ್ರೀತಿ ನಿಂಗೆ ಅರ್ಥ ಆಗ್ತಾ ಇಲ್ಲ. ನನ್ ಪ್ರೀತಿ ನಿಂಗೆ ಅರ್ಥ ಆಗ್ಬೇಕು ಅಂದ್ರೆ ನಾನು ಏನೋ ಒಂದ್ ಕೊಡ್ಬೇಕು ಅನ್ಕೊಂಡಿದೀನಿ. ಒಂದು ಕೊಡ್ಬೇಕು ಅಂತ ನಾಚಿಕೆ ಪಟ್ಕೋತಿದಾರಲ್ಲ. ಅದೇನು ಅಂತ ನಿಂಗೆ ತಿಳ್ಕೋಬೇಕು ಅಂತಿದ್ಯಲ್ವಾ? ಹೇಳಲ್ಲ. ಸಡನ್ ಸರ್ಪ್ರೈಸ್ ಆಗಿ ಯಾರು ಇಲ್ದಿರೋ ಏಕಾಂತ ಸಮಯದಲ್ಲೇನೆ ಅದನ್ನ ಕೊಡ್ಬೇಕು. ಏನ್ ಹಾಗೆ ನೋಡ್ತಾ ಇದ್ಯಾ? ಯಾವಾಗ ಕೊಡ್ತೀನಂತ ಯೋಚನೆ ಮಾಡ್ತಿದ್ಯಲ್ವಾ? ದೀಪಾವಳಿ ಬರ್ತಿದ್ಯಲ್ವಾ? ಅವತ್ತು ಎಲ್ರು ಹೊರಗಡೆ ಪಟಾಕಿ ಹೊಡಿತಾ ಇರ್ತಾರೆ, ಆದ್ರೆ ನಾವಿಬ್ರು ಮಾತ್ರ ಈ ರೂಮಲ್ಲೇ ಇರ್ತೀವಿ. ಬಾಗಿಲು ಕಿಟಕಿ ಎಲ್ಲ ಮುಚ್ಚಿ ಆವಾಗ ಕೊಡ್ತೀನಿ ಒಳ್ಳೆ ಗಿಫ್ಟು. ಆ ದಿನಕ್ಕೋಸ್ಕರ ಕಾಯ್ತಾ ಇರು ಪಾರು. ಅಮಾವಾಸ್ಯೆ ಹತ್ರ ಬರ್ತಿದ್ಯಲ್ಲ, ಹುಚ್ಚು ನೆತ್ತಿಗೇರಿದೆ ಇವರಿಗೆ. ಕರ್ಮ. ಅಪ್ಪ, ಮಾತ್ರೆ ತಗೊಳ್ಳಿ. ಹಬ್ಬ, ಪ್ರಪಂಚದಲ್ಲೇ ತುಂಬಾ ಕಷ್ಟವಾದ ಕೆಲಸ ಅಂದ್ರೆ ಈ ಟ್ಯಾಬ್ಲೆಟ್ ತಗೊಳ್ಳೋದು ಅನುಪಮ. ತಗೊಳ್ಲೇಬೇಕಲ್ವಾಪ್ಪ? ಅದು ಹೌದು ಬಿಡು. ನೀರ್ ತಗೊಳ್ಳಿಪ್ಪ. ಅನುಪಮ, ನಾಳೆ ನರಕ ಚತುರ್ದಶಿ ಅಲ್ವಾ? ಹೌದಮ್ಮ, ನನಗೂ ಈಗ್ಲೇ ಗೊತ್ತಾಗಿತ್ತು. ಶೌರ್ಯಂಗ್ ಸಂಬಂಧಪಟ್ಟ ಪತ್ರಗಳು ಕಾಣೆಯಾಗಿದ್ದಕ್ಕೆ ಎಲ್ರೂ ಮರ್ತು ಹೋಗಿದ್ವಿ. ನಮ್ಮ ಸಂಪ್ರದಾಯದ ಪ್ರಕಾರ ಮನೆಯನ್ನೆಲ್ಲ ದೀಪಗಳಿಂದ ಅಲಂಕರಿಸಿ ನರಕಾಸುರನ ಗೊಂಬೆನ ಸುಡಬೇಕು. ನೆನ್ಪಿದೆ ಅಲ್ವಾ? ನೆನಪಿದೆಮ್ಮ. ಆದ್ರೆ ಏನನುಪಮ ನಿನ್ನ ಅನುಮಾನ? ಎಲ್ರೂ ರಾಕ್ಷಸ ಸಂಹಾರ ಆಯ್ತು ಅಂತ ಮನೆನ ಅಲಂಕಾರ ಮಾಡಿ ದೀಪಗಳನ್ನ ಹಚ್ಚಿ ಪಟಾಕಿ ಹೊಡೆದು ತಮ್ಮ ಸಂತೋಷನ ಇನ್ನೊಬ್ರ ಜೊತೆ ಹಂಚ್ಕೊಳ್ತಾರೆ. ಆದ್ರೆ ನಮ್ಮನೇಲಿ ಸಂತೋಷ ಇರ್ಲೇಬಾರ್ದು ಅಂತ ಆ ಸಂಪದ ಏನಾದ್ರೂ ಒಂದ್ ಮಾಡ್ತಾಳೆ. ನಾವು ಆನಂದವಾಗಿರೋದು ಆ ರಾಕ್ಷಸಿಗೆ ಹಿಡ್ಸೋದಿಲ್ಲಮ್ಮ. ಮೊನ್ನೆ ಪೂಜೆಯಲ್ಲಿ ಮಾಡ್ದಾಗೆ ಏನಾದ್ರೂ ಒಂದು ಕಿತಾಪತಿ ಮಾಡಿ ನಮ್ಮ ನೆಮ್ಮದಿನ ಹಾಳು ಮಾಡ್ತಿರ್ತಾಳೆ. ಹಾಗಂತ ನಮ್ಮ ಸಂಪ್ರದಾಯ ಆಚಾರನ ಬಿಡಕ್ಕಾಗತ್ತಾ ಅನುಪಮ? ಸರಿಯಾಗಿ ಹೇಳಿದೆ ಪಾರ್ವತಿ. ಅನುಪಮ, ನಿನ್ನ ಯೋಚನೆ ಖಂಡಿತವಾಗ್ಲೂ ತಪ್ಪಲ್ಲ. ಆದರೆ ನಾವು ಗಟ್ಟಿ ಮನಸ್ಸು ಮಾಡಿ ಜಗತ್ತಿನ ಜೊತೆ ಮುಂದೆ ಹೋಗ್ತಾ ಇರಬೇಕು. ಎಷ್ಟೇ ದೊಡ್ಡ ಮರ ಆದ್ರೂ ಕೂಡ ಒಂದು ಬಿರುಗಾಳಿನ ತಡೆಯಕ್ಕಾಗದೆ ಬಿದ್ದು ಹೋಗುತ್ತೆ. ಹಾಗೇನೆ ಸಂಪದ ಮಾಡಿರೋ ಪಾಪಗಳೆಲ್ಲ ಯಾವತ್ತೋ ಒಂದು ದಿನ ಅವಳಿಗೆ ಸುತ್ತಕೊಳ್ಳುತ್ತೆ. ಅಲ್ಲಿವರೆಗೂ ನಮ್ಮ ಹುಷಾರಲ್ಲಿ ನಾವಿದ್ರೆ ನಮಗೆ ಒಳ್ಳೇದು. ಎಷ್ಟೇ ಜನ ರಾಕ್ಷಸರು ಹುಟ್ಟಿ ಬಂದ್ರು ಈ ಸೃಷ್ಟಿಗೆ ಪ್ರತಿ ಸೃಷ್ಟಿ ಮಾಡಬೇಕು ಅನ್ಕೊಂಡ ಭಗವಂತ ಒಳ್ಳೇದ್ರ ಮೇಲೆ ಕೆಟ್ಟದ್ದನ್ನ ಗೆಲ್ಲೋಕೆ ಬಿಡ್ಲಿಲ್ಲ. ಹಾಗೇನೆ ನಮ್ಮನೇಲೂ ಕೂಡ ಸಂಪದ ಎಷ್ಟೇ ಕೆಟ್ಟ ಪ್ರಯತ್ನಗಳನ್ನ ಮಾಡಿದ್ರು ಆ ಭಗವಂತ ನಮ್ಮ ಪರನೇ ಇರ್ತಾನೆ. ನೀನೇನು ಯೋಚನೆ ಮಾಡಬೇಡ. ಸರಿಮ್ಮ. ಚಿನ್ನಿ, ಬಾಲಾಜಿ. ಏನಮ್ಮ? ಚಿನ್ನಿ, ನಾಳೆ ಮೊದ್ಲಿನ ಹಾಗೆ ನರಕಾಸುರನ ಪ್ರತಿಮೆ ಮಾಡಿಸು. ನಾವು ಮಾಡೋ ಹಬ್ಬನ ನೋಡಿ, ನರಕಾಸುರನ ದಹನ ನೋಡಿ ಸಂಪದಗೆ ತನ್ನ ತಪ್ಪಿನ ಅರಿವಾಗಬೇಕು. ಸರಿನಮ್ಮ, ಬೆಳಿಗ್ಗೆನೇ ಶುರು ಮಾಡ್ತೀನಿ. ಬಾಲಾಜಿ, ಅಮ್ಮ ಹೇಳಿದ್ದು ಕೇಳಿಸ್ತು ಅಲ್ವಾ?
ನೀವೆಲ್ಲರೂ ಹಬ್ಬದ ಬಗ್ಗೆ ಮರ್ತೋಗಿ ಯಜಮಾನ್ರೆ. ಹಬ್ಬ ಅಂದ್ರೆ ಹೇಗಿರ್ಬೇಕು ಅನ್ನೋ ಹಾಗೆ ನಾನು ಮಾಡಿ ತೋರಿಸ್ತೀನಿ ನೋಡಿ. ಅನುಪಮ, ಎಲ್ಲ ಅದ್ರ ಪಾಡ್ಗೆ ಅದಾಗ ಹೋಗುತ್ತೆ. ಇನ್ನೇನು ಯೋಚನೆ ಮಾಡದೆ ಹೋಗಿ ಮಲ್ಕೋ. ಏನ್ರಿ, ಬನ್ನಿ. ಧನಂಜಯ್ ಅವರು ಇಷ್ಟೊತ್ತಲ್ಲಿ ಯಾಕೆ ಕಾಲ್ ಮಾಡ್ತಿದ್ದಾರೆ? ಹಲೋ ಅಮ್ಮ ಕಲ್ಯಾಣಿ, ಹೇಗಿದೆಯಮ್ಮ? ನಾವ್ ಎಲ್ಲರೂ ಚೆನ್ನಾಗಿದ್ದೀವಿ, ನೀವು? ನಾವು ಚೆನ್ನಾಗಿದ್ದೀವಮ್ಮ. ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಫೋನ್ ಮಾಡಿದ್ನಮ್ಮ. ಏನದು? ನನ್ನ ಮಗಳಿಗೂ ನನ್ನ ಸೋದರಳಿಯನಿಗೂ ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡ್ಕೊಂಡಿದೀವಮ್ಮ. ಮೊನ್ನೆ ಮಹಾಲಕ್ಷ್ಮಿ ಸಿಕ್ಕಿ ಈ ವಿಷಯದ ಬಗ್ಗೆ ನನಗೆ ಹೇಳಿದ್ಲು. ನಿಶ್ಚಿತಾರ್ಥ ಇನ್ನೂ ಮಾಡಿಲ್ಲ. ಅವ್ರ ಹೆಸರು ಬಲದ ಮೇಲೆ ಮುಹೂರ್ತಗಳು ಇಲ್ಲದೆ ಇರೋದ್ರಿಂದ ನಿಶ್ಚಿತಾರ್ಥ ಮದುವೆ ಒಂದೇ ದಿನ ಮಾಡೋಣ ಅನ್ಕೊಂಡಿದೀವಮ್ಮ. ನಾಳೆ ನಿನಗೆ ಮೊದಲನೇ ಲಗ್ನ ಪತ್ರಿಕೆ ಕೊಡಬೇಕು ಅಂತ ಅನ್ಕೊಂಡಿದೀವಮ್ಮ. ನನಗ? ಹೌದಮ್ಮ. ನಮ್ಗೆ ಅಂತ ನೆರೆ ಹೊರೆಯವರು ತುಂಬಾ ಕಮ್ಮಿ. ಆತ್ಮೀಯರಲ್ಲಿ ಮುಖ್ಯವಾದವರು ನೀವು. ಅದಕ್ಕೆ ಮೊದಲನೇ ಲಗ್ನ ಪತ್ರಿಕೆಯನ್ನ ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ನಿಮ್ಮ ಮನೆಗೆ ಬಂದು ಕೊಡಬೇಕು ಅನ್ಕೊಂಡಿದೀವಮ್ಮ. ನಿಮ್ಮ ಅಭಿಮಾನಕ್ಕೆ ತುಂಬಾನೇ ಥ್ಯಾಂಕ್ಸ್. ಆದ್ರೆ ನನಗಿಂತ ನಮ್ಮ ಅಜ್ಜಿ ಶಿವಪಾರ್ವತಿ ಅವರಿಗೆ ಮೊದಲನೇ ಲಗ್ನ ಪತ್ರಿಕೆ ಕೊಟ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ನಿನ್ ಸಂಸ್ಕಾರ, ನಿನ್ ಒಳ್ಳೆತನ ನಿನಗ್ ಶ್ರೀರಾಮ ರಕ್ಷೆ ಕಣಮ್ಮ. ನೀನ್ ಹೇಳ್ದಾಗೆ ಶಿವಪಾರ್ವತಿ ಅವ್ರಿಗೆ ಕೊಡ್ತೀವಿ. ಆಕೆ ಒಳ್ಳೆ ಮನ್ಸಿಂದ ಹರಿಸಿದ್ರೆ ನನ್ನ ಮಗಳ ಜೀವನ ಚೆನ್ನಾಗಿರುತ್ತಮ್ಮ. ಅಮ್ಮ, ಶೌರ್ಯ ಅವ್ರಿದಾರ? ಒಂದ್ಸಲ ಮಾತಾಡಿಸ್ತೀನಿ. ಒಳಗಿದ್ದಾರೆ, ಕೊಡ್ತೀನಿ, ಒಂದ್ ನಿಮಿಷ. ಯಾ ಸರಿ, ನಾಳೆ ಸ್ಟೇಷನ್ಗೆ ಬಂದು ಮಾತಾಡ್ತೀನಿ. ಓಕೆ, ಬಾಯ್. ನೀನ್ ಯಾಕೆ ತಂದಿದ್ಯಾ ಸಂಪದ? ಕಲ್ಯಾಣಿ ಇಲ್ವಾ? ಅವಳು ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿದ್ದಾಳೆ, ಲೇಟ್ ಆಗುತ್ತೇನೋ ಅಂತ ನಾನೇ ತಂದೆ. ಆಫೀಸರ್, ಪಂಚಾಯಿತಿ ಅಧ್ಯಕ್ಷರು ಕಾಲ್ ಮಾಡಿದ್ದಾರೆ. ಹಲೋ ಸರ್, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ರೀ. ಅವ್ರು ಈ ಟೈಮಲ್ಲಿ ಶೌರ್ಯಂಗೆ ಯಾಕೆ ಫೋನ್ ಮಾಡಿದ್ದಾರೆ? ಓಕೆ, ಫೋನಲ್ಲಿ ಹೇಳೋದಲ್ಲ, ನಿಮ್ ಮನೆ ಖುದ್ದಾಗಿ ಬಂದು ಕರಿತೀವಿ. ಎಲ್ರೂ ತಪ್ಪದೇ ಬರಬೇಕು. ನಮ್ಮನೆ ಶುಭ ಕಾರ್ಯ ಅನ್ಕೊಂಡು ಬರ್ತೀವಿ ಸರ್, ಸರಿನಾ? ಥ್ಯಾಂಕ್ ಯು ಶೌರ್ಯ ಅವರೇ, ಇಡ್ತೀನಿ. ಸರಿ ಸರ್, ಥ್ಯಾಂಕ್ ಯು. ಧನಂಜಯ್ ಅವ್ರ ಮಗಳಿಗೆ ಅವಳು ಭಾವನ್ ಜೊತೆ ಮದುವೆ ಸೆಟ್ ಆಗಿದೆಯಂತಲ್ಲ ಕಲ್ಯಾಣಿ? ಹೌದು ರೀ, ಮಹಾಲಕ್ಷ್ಮಿ ತುಂಬಾ ಖುಷಿಯಾಗಿದ್ದಾಳೆ. ಮೊನ್ನೆ ತಾನೇ ಶಾಪಿಂಗ್ ಮಾಲ್ ಅಲ್ಲಿ ಸಿಕ್ಕಿದ್ಲು. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗತ್ತೆ. ಸಂಪದ, ಏನ್ ಯೋಚನೆ ಮಾಡ್ತಿದ್ಯಾ ಸಂಪದ? ಏನಿಲ್ಲ. ನೀನೇನು ಅನ್ಕೊಳ್ಳಲ್ಲ ಅಂದ್ರೆ ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ಏನ್ ಮಾಡ್ಬೇಕು ಹೇಳಿ? ಧನಂಜಯ್ ಅವ್ರಿಗೆ ನಾನು ಕಲ್ಯಾಣಿ ಗಂಡ ಹೆಂಡತಿ ಅಂತ ಗೊತ್ತು. ಅವ್ರಿಗೆ ಈ ಕುಟುಂಬ ಅಂದ್ರೆ ತುಂಬಾ ದೊಡ್ಡ ಗೌರವ. ಅದಕ್ಕೆ ಅಂತ ನಾಳೆ ಅವರು ನಮ್ಮ ಮನೆಗೆ ಅವ್ರ ಮಗಳು ಮದುವೆ ಕಾರ್ಡ್ ಕೊಡೋಕೆ ಬರ್ತಿದ್ದಾರೆ. ಆಗ ಅವರು ನಿನ್ನ ನೋಡಿ ಯಾರೀ ಹುಡುಗಿ ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇರೋದಿಲ್ಲ. ಉತ್ತರ ಅಲ್ಲ, ಸಾಯಿಸ್ಬಿಡ್ತೀಯಾ? ಅದಕ್ಕೆ ನಾನು ನಿನ್ನ ನಮ್ಮ ದೂರದ ಸಂಬಂಧಿ ಅಂತ ಪರಿಚಯ ಮಾಡಿಸ್ತೀನಿ, ಏನು ಅನ್ಕೋಬೇಡ. ಅವ್ರು ಬಂದು ನನಗೆ ಗುರ್ತು ಹಿಡಿದ್ಬಿಟ್ರೆ? ನೋ, ಹಾಗಾಗಬಾರ್ದು. ಇದರಿಂದ ಹೇಗಾದ್ರೂ ಪಾರಾಗಲೇಬೇಕು.
ಮಾತಾಡು ಸಂಪದ. ಪರವಾಗಿಲ್ಲ ರೀ, ನೀವು ಹಾಗೆ ಹೇಳಿ. ಹಾಲು ಬಿಸಿ ಆರೋಗುತ್ತೆ. ಪಾಪ ಸಂಪದ ಫೀಲ್ ಮಾಡ್ಕೊಂಡಿರೋ ಹಾಗಿದ್ದಾಳೆ. ಸಿದ್ದುನ ನಾನು ಎಷ್ಟೊಂದು ನಂಬಿದ್ದೆ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೆ. ಸಿದ್ದುಗ್ ನನ್ನ ಮೇಲಿರೋದು ಪ್ರೀತಿ ಅಲ್ಲ ಅಂತ ಈಗ ಅರ್ಥ ಆಗ್ತಿದೆ. ಸಿದ್ದು ಮೇಲೆ ನನ್ಗಿದ್ದ ಅನುಮಾನ ನಿಜ ಆಗೋಯ್ತು. ಏನ್ ಮಾಡೋದು? ಇಷ್ಟು ಬೇಗ ಅದನ್ನೆಲ್ಲ ಮರ್ತು ಹೋಗಿ ಮಹಾಲಕ್ಷ್ಮಿನ ಹೇಗ್ ಮದ್ವೆ ಆಗ್ತಿದ್ದಾನವನು? ಎಲ್ಲಿಗಮ್ಮ ಅನ್ನ? ನಾಯಿಗಳಿಗೆ ಹಾಕೋಕೆ. ನೀನ್ ತಿಂದಾಯ್ತಲ್ಲ? ತಿಂದೆ. ಕೊಡಿ, ನಾನೇ ಹಾಕ್ತೀನಿ. ಆಗಾಗ ಇಂಥ ಒಳ್ಳೆ ಕೆಲಸಗಳನ್ನು ಮಾಡು, ಪುಣ್ಯನಾದ್ರೂ ಬರುತ್ತೆ. ಇವಳೇನು ಆಚೆ ತಿರುಗಾಡ್ತಾ ಇದ್ದಾಳೆ? ಇಲ್ಲೇನ್ ಮಾಡ್ತಿದ್ಯಾ? ನಾಯಿಗನ್ನ ಹಾಕ್ತಿದ್ದೀನತ್ತೆ. ಏನು
ನಿದ್ದೆ ಮಾಡದೆ ಇಲ್ಲಿ ಕೂತಿದ್ಯಾ? ನಿದ್ದೆ ಬರ್ತಾ ಇಲ್ಲ ಅತ್ತೆ. ಒಳ್ಳೇದು, ವಾಚ್ಮ್ಯಾನ್ ಥರ ಕಾವಲು ಕಾಯಿ. ಸಿದ್ದು, ಮತ್ತೆ ಯಾಕೆ ಬಂದೆ? ಸಾರಿ ಸ್ಯಾಮ್, ನನಗೆ ಕ್ಷಮಿಸು. ನಾನ್ ಕೇಳಿದ್ದು ಯಾಕೆ ಬಂದೆ ಅಂತ. ನಿಂಗೋಸ್ಕರನೇ ಬಂದೆ ಸ್ಯಾಮ್. ನೀನ್ ಇಲ್ದೇನೆ ಇರೋಕಾಗ್ತಿಲ್ಲ ಸ್ಯಾಮ್. ಪ್ರತಿ ಕ್ಷಣ ನೀನೇ ನೆನ್ಪು ಬರ್ತಾ ಇದೀಯಾ. ಏನ್ ಜೋಕ್ ಮಾಡ್ತಾ ಇದ್ಯಾ ನೀನು? ನನಗೋಸ್ಕರ ಬಂದಿದ್ಯಾ? ನನ್ನ ಕತ್ ಹಿಡ್ದು ಆಚೆ ಹಾಕ್ದೆ, ಹೊಡ್ದೆ, ಎಲ್ಲಿಗಾದ್ರೂ ಹೋಗಿ ಸಾಯಿ ಅಂದೆ. ನಿಜವಾಗ್ಲೂ ಪ್ರೀತಿ ಇರೋರು ಯಾರಾದ್ರೂ ಹೀಗ್ ಸಾಯಿ ಅಂತ ಹೇಳಲ್ಲ. ಶೌರ್ಯನ್ ಹಾಗೆ ಪ್ರೀತಿಯಿಂದ ನೋಡ್ಕೋತಾರೆ. ನೀನ್ ಯಾಕೆ ಬಂದಿದ್ಯೋ, ಯಾವ ಉದ್ದೇಶದಿಂದ ಬಂದಿದ್ಯೋ ನನಗದು ಬೇಕಾಗಿಲ್ಲ. ಒಂದು ಟೈಮಲ್ಲಿ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಕ್ಕೆ ನಿನ್ ಒಳ್ಳೇದಕ್ಕೋಸ್ಕರ ಹೇಳ್ತಿದ್ದೀನಿ. ಯಾರಾದ್ರೂ ನೋಡೋ ಅಷ್ಟರಲ್ಲಿ ಇಲ್ಲಿಂದ ಹೊರಟೋಗು. ಮಿಸ್ ಆಗಿ ಶೌರ್ಯ ನೋಡಿದ್ನೋ ಸುಟ್ಟು ಬಿಸಾಕ್ತಾನೆ. ಹಾಗನ್ಬೇಡ ಸ್ಯಾಮ್, ಬೇಕು ಅಂದ್ರೆ ನಿನ್ ಕಾಲ್ ಹಿಡ್ಕೋತೀನಿ. ಬೇಡ ಸಿದ್ದು, ನೀನೇ ನನ್ನ ಪ್ರಾಣ ಅಂತಿದ್ದೆ ಅಲ್ವಾ ಸಿದ್ದು? ಅದನ್ನೆಲ್ಲ ಅಷ್ಟು ಬೇಗ ಹೇಗ್ ಮರ್ತೋಗಕ್ ಸಾಧ್ಯ? ಅವತ್ತು ಆವೇಶದಲ್ಲಿ, ಕೋಪದಲ್ಲಿ ಹಾಗಾಗೋಯ್ತು ಸ್ಯಾಮ್. ತಪ್ಪು ನಂದೆ, ಇಲ್ಲ ಅನ್ನಲ್ಲ. ಅದಕ್ಕೆ ಅಲ್ವಾ ಇಷ್ಟೊಂದು ಬೇಡ್ಕೋತಿರೋದು. ನೀನ್ ನನಗ್ ಬೇಕು ಸ್ಯಾಮ್. ನೀನ್ ನನಗ್ ಬೇಡ ಸಿದ್ದು, ನನಗೆ ಅಗತ್ಯ ಇಲ್ಲ. ಹಾಗನ್ಬೇಡ ಸ್ಯಾಮ್, ನನಗೆ ನಮ್ಮಮ್ಮ ಕೂಡ ಬೇಡ, ನೀನೇ ಬೇಕು. ನನ್ನ ಜೊತೆ ಬಂದ್ಬಿಡು ಪ್ಲೀಸ್. ಇಬ್ರು ಎಲ್ಲಿಗಾದ್ರೂ ಹೊರಟೋಗೋಣ ಸ್ಯಾಮ್, ಬಾ. ಇಬ್ರು ಎಲ್ಲಿಗಾದ್ರೂ ಹೊರಟೋಗೋಣ ಬಾ ಸ್ಯಾಮ್. ನನಗ್ ನಂಬಿಕೆ ಇಲ್ಲ, ಇನ್ನು ನಂಬೋದು ಇಲ್ಲ ನಿನ್ನ. ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗು, ಇಲ್ಲ ಅಂದ್ರೆ ಶೌರ್ಯನ ನಾನೇ ಕರಿತೀನಿ. ಖಂಡಿತ ಸಿದ್ದುನೇ ಬಂದಿರ್ತಾನೆ. ಸಿದ್ದು ಎಲ್ಲಿ? ಸಿದ್ದುನಾ? ಸುಳ್ಳು ಹೇಳ್ಬಿಡ, ನಾನು ನೋಡಿದ್ದೀನಿ. ನೀನೇ ಅಲ್ಲ, ನಾನು ನೋಡ್ದೆ. ಯಾರೋ ಬಂದಂಗ ಅನಿಸ್ತು, ಅದಕ್ಕೆ ನೋಡ್ತಿದ್ದೀನಿ. ಮುಲಾಜ ಇಲ್ಲ, ಆಫೀಸರ್ನ ಕರಿತೀನಿ. ಏಯ್ ಕಲ್ಯಾಣಿ, ಆಫೀಸರ್, ಮಾವಯ್ಯ, ಚಿಕ್ಕಪ್ಪ, ಬೇಗ ಬನ್ನಿ, ಸಿದ್ದು ಬಂದಿದ್ದಾನೆ. ಅಮ್ಮ ಬೇಗ ಬನ್ನಿ. ಏನಾಯ್ತು ಕಲ್ಯಾಣಿ? ಸಿದ್ದು ಬಂದಿದ್ದ, ಸಂಪದ ಜೊತೆ ಮಾತಾಡ್ತಿದ್ದ. ಕಲ್ಯಾಣಿ, ನಾನ್ ಸಿದ್ದು ಜೊತೆ ಮಾತಾಡೋದು ಅಂದ್ರೆ ಏನು? ಯಾರೋ ಇಲ್ಲಿಗೆ ಬಂದಾಗನ್ಸಿ ನಾನು ಹೀಗೆ ಇಲ್ಲಿಗೆ ಬಂದಿದ್ದು.